ಹಾಡುಹಗಲೇ ಬೆಂಗಳೂರಿನಲ್ಲಿ 7 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸಿದ 7 ಕೋಟಿಯ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂಎಸ್ ವಾಹನದಲ್ಲಿದ್ದ ಡಿವಿಆರ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅರಣ್ಯ ಪ್ರದೇಶದಲ್ಲಿದ್ದ ಡಿವಿಆರ್ ಅನ್ನ ದರೋಡೆ ಗ್ಯಾಂಗ್ ಎಸೆದಿದ್ದಾರೆ. ಇನ್ನು ಸಿಎಂಎಸ್ ವಾಹನದಲ್ಲಿದ್ದ ಡಿವಿಆರ್ಗಾಗಿ ಈಗಾಗಲೇ ಪೊಲೀಸರು ಶೋಧವನ್ನ ಕೂಡ ನಡೆಸ್ತಾ ಇರುವಂತದ್ದು. ಆರೋಪಿಗಳ ಸುಳಿವು ಸಿಗುತ್ತೆ ಅಂತ ಡಿವಿಆರ್ ಕೂಡ ಕಳ್ಳತನವನ್ನ ಕೂಡ ಮಾಡಲಾಗಿತ್ತು. ಈಗ ಚಿತ್ತೂರು ಮಾರ್ಗದ ಅರಣ್ಯದಲ್ಲಿ ಡಿವಿಆರ್ ಅನ್ನ ದರೋಡೆ ಗ್ಯಾಂಗ್ ಇತ್ತು, ಅವರೇನಿದ್ರು ಎಸೆದಿರಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ದರ್ಶನ್ ನೇರ ಸಂಪರ್ಕದಲ್ಲಿ ನೀಡಲಿದ್ದಾರೆ. ದರ್ಶನ್, ಏನು ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ 7 ಕೋಟಿಯ ದರೋಡೆ ಪ್ರಕರಣ, ಏನು ಸಿಎಂಎಸ್ ವಾಹನದಲ್ಲಿದ್ದ ಡಿವಿಆರ್ ಕೂಡ ಇನ್ನು ಪತ್ತೆಯಾಗಿಲ್ಲ, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತ ಅಲ್ಲ ಅವಳು ಏನಂತಂದ್ರೆ ಈ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೊಬ್ಬ ಆರೋಪಿಗೆ ಈಗ ಶೋಧ ಸಹ ಮಾಡಲಾಗ್ತಿದೆ. ಅದ್ರ ಜೊತೆನೆ ಈಗ ಹಣವನ್ನು ಸಹ ರಿಕವರಿ ಮಾಡಿರ್ತಕ್ಕಂಥದ್ದು. ಈಗೆಲ್ಲ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ತುಂಬಾ ಪ್ರಮುಖ ಆಗುತ್ತೆ. ಯಾಕಂತಂದ್ರೆ ಇವರು ಮಾಡಿರ್ತಕ್ಕಂಥ ದರೋಡೆ ಎಲ್ಲಾ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿರ್ತದೆ. ಅಂತಂದ್ರೆ ಈಗ ಏನು ಸಿಎಂಎಸ್ ವಾಹನದಲ್ಲಿ ಒಂದು ಸಿಸಿಟಿವಿ ಫುಟೇಜ್ ಇರುತ್ತೆ. ಅಂದ್ರೆ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಇವರು ಬಂದು ಇಲ್ಲಿ ಒಂದು ಅಡ್ಡ ಹಾಕಿರ್ತಾರೆ, ವೆಹಿಕಲ್ ನ ಎಲ್ಲಿ ನಿಲ್ಸಿರ್ತಾರೆ ಮತ್ತು ಯಾರೆಲ್ಲ ಜೊತೆಲಿದ್ರು, ಮತ್ತೆ ಆ ಒಂದು ಹಣವನ್ನು ಹೇಗೆ ದರೋಡೆ ಮಾಡಿದ್ರು, ಮತ್ತೆ ಕಾರ್ಗೆ ಹೇಗೆ ಶಿಫ್ಟ್ ಮಾಡಿದ್ರು ಅಂತಕ್ಕಂಥ ಸಾಕಷ್ಟು ಎವಿಡೆನ್ಸ್ ಕೂಡ ಆ ಒಂದು ಸಿಸಿಟಿವಿಯಲ್ಲಿ ಸರಿಯಾಗಿರ್ತದೆ. ಈ ಒಂದು ಸಿಸಿಟಿವಿ ಅಂದ್ರೆ ಡಿವಿಆರ್ ಅಲ್ಲಿ ಇರ್ತಕ್ಕಂಥ ಒಂದು ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೋರ್ಟ್ ಮುಂದೆ ಪ್ರೊಸೀಡ್ ಮಾಡಿದ್ರೆ ಈಗ ಒಂದು ಕೇಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತದೆ. ಅದ್ರ ಜೊತೆಯಲ್ಲೇ ಒಂದು ತನಿಖೆಗೆ ಬೇಕಾದ ಪ್ರಮುಖವಾದ ಸಾಕ್ಷಿ ಸಹ ಸಿಗುತ್ತದೆ. ಮತ್ತೆ ಅಲ್ಲಿ ಒಂದು ಸ್ಥಳದಲ್ಲಿ ದರೋಡೆ ಮಾಡುವಂತ ಸ್ಥಳದಲ್ಲಿ ಯಾರ್ಯಾರ ಇದ್ರು ಮತ್ತು ಯಾವ ರೀತಿಯ ಒಂದು ದರೋಡೆ ಪ್ರಕರಣ ನಡೀತು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಕ್ಲಾರಿಟಿ ಕೂಡ ಸಿಗ್ತದೆ. ಅದೇ ಈಗ ಆರೋಪಿಗಳನ್ನು ಬಂಧನ ಮಾಡಿ ಆರೋಪಿಗಳನ್ನು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಡಿವಿಆರ್ ಎಲ್ಲಿದೆ ಮತ್ತೆ ಎಲ್ಲಿ ಬಿಸಾಡಿದ್ರೆ ಅಂತ ಕೇಳಿದ ಸಂದರ್ಭ ಅಲ್ಲಿ ಸಾಕಷ್ಟು ಜಾಗವನ್ನು ಸ್ಥಳವನ್ನು ಸಹ ಹೇಳ್ತಾ ಇದ್ರೆ, ಮತ್ತೆ ಯಾರು ಸರಿಯಾದ ರೀತಿಯಲ್ಲಿ ಒಂದು ಡಿವಿಆರ್ ಈ ರೀತಿಯ ಒಂದು ಸ್ಥಳದಿಂದ ಹಾಕಿದೆ ಮತ್ತು ಇದುವರೆಗೂ ಸಹ ಯಾರು ಸರಿಯಾದ ರೀತಿಯ ಒಂದು ಮಾರ್ಗ ಸಹ ಹೇಳ್ತೇನೆ, ಮತ್ತೆ ಒಂದು ಸ್ಥಳವನ್ನು ನಿರ್ದಿಷ್ಟ ಸಹ ಗುರುತಿಸಿದ್ದೇನೆ. ಹಾಗಾಗಿ ಈಗಾಗಲೇ ಪೊಲೀಸರು ತುಂಬಾ ತಲೆ ಕೆಟ್ಕೊಂಡು ಈಗ ಡಿವಿಆರ್ ಎಲ್ಲಿದೆ ಅಂತಕ್ಕಂಥ ಸಹ ಶೋಧನೆ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಇವರು ಒಂದು ಅರಣ್ಯ ಪ್ರದೇಶ ಅಂದ್ರೆ ಚಿತ್ತೂರಿನ ಅರಣ್ಯ ಪ್ರದೇಶದಲ್ಲಿ ಡಿವಿಆರ್ ನ ಬಿಸಾಡಿದ್ದಾರೆ ಅಂತ ಸಹ ಹೇಳಾಗ್ತಿರೋ. ಅದ್ರ ಜೊತೆಲೆ ಮಾರ್ಗ ಮಧ್ಯದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗೋ ಮಾರ್ಗ ಮಧ್ಯದಲ್ಲಿ ಒಂದು ಡಿವಿಆರ್ ನ ಬಿಸಾಡಿದಾರೆ ಅಂತ ಈಗ ಒಂದಷ್ಟು ಆರೋಪಿಗಳು ಹೇಳ್ತಾರೆ ಹೇಳಿರುವಂತದ್ದು. ಯಾಕಂತಂದ್ರೆ ಡಿವಿಆರ್ ಇರ್ತಕ್ಕಂಥ ಒಂದು ಸಾಕ್ಷ್ಯಾಧಾರಗಳ ಮೇರೆಗೆ ಈಗ ಒಂದು ಯಾರೆಲ್ಲ ಏನು ಅಂತಕ್ಕಂಥ ಯಾರಿದ್ದಾರೆ ಅವ್ರನ್ನೆಲ್ಲ ಸಹ ಒಂದು ಕೇಸ್ ಅಲ್ಲಿ ದಾಖಲು ಮಾಡಬಹುದು. ಈ ಒಂದು ಡಿವಿಆರ್ ಇಲ್ಲ ಅಂತಂದಾಗ ಎಲ್ಲೊಂದ್ ಕಡೆ ಪ್ರಕರಣಕ್ಕೆ ಎಲ್ಲೊಂದ್ ಕಡೆ ಹಿನ್ನಡೆ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈಗ ಡಿವಿಆರ್ ಪ್ರಮುಖವಾಗಿ ಈಗ ಪೊಲೀಸರು ಉತ್ಪಾದಕ ಸಹ ಮುಂದಾಗಿರುವುದು. ಅದ್ರ ಜೊತೆ ಈಗ ಏನ್ ಆರೋಪಿಗಳು ಎಲ್ಲಿ ಅರೆಸ್ಟ್ ಮಾಡಿದ್ರೆ ಆ ಚಿಕ್ಕಪಳ್ಳಿ ಒಂದು ಅರಣ್ಯ ಪ್ರದೇಶದಲ್ಲಿ ಅರೆಸ್ಟ್ ಮಾಡಿದ್ರೆ ಒಂದು ಕಾಡಿನ ಭಾಗದಲ್ಲಿ ಈಗ ಪೊಲೀಸರು ಕೂಡ ತೀವ್ರ ಶೋಧ ಮಾಡ್ತಾ ಇರುವಂತದ್ದು ಲಾವಣ್ಯ. ಇನ್ನ ದರ್ಶನ್, ನಾವು ನೋಡ್ಬೋದು ಡಿವಿಆರ್ ಕೂಡ ಒಂದು ಪ್ರಮುಖ ಸಾಕ್ಷಿ ಆಗಿತ್ತು. ಅದ್ರಲ್ಲಿ ಏನಾದ್ರೂ ಸಾಕ್ಷಿ ಸಿಗಬಹುದು ಅಂತ ಹೇಳಿ ಆ ಕಳ್ಳರು ಅದನ್ನ ಕೂಡ ಏನು ಕಳ್ಳತನವನ್ನ ಮಾಡಿದ್ರು. ಇನ್ನ ನಂತರ ಇವಾಗ ಚಿತ್ತೂರು ಮಾರ್ಗ ಮಧ್ಯದಲ್ಲಿ ಆ ಡಿವಿಆರ್ ಎಸ್ದಿದ್ದಾರೆ ಆ ಗ್ಯಾಂಗ್ ಅನ್ನ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗಿಯೂ ಈ ಒಂದು ಗ್ಯಾಂಗ್ ಪಕ್ಕ ಪ್ಲಾನ್ ಮಾಡ್ಕೊಂಡು ಬಂದಿತ್ತು. ಯಾಕಂತಂದ್ರೆ ಒಂದು ಸಿಎಂಎಸ್ ವಾಹನದಲ್ಲಿ ಯಾವ ರೀತಿಯಾಗಿರುತ್ತೆ, ಮತ್ತೆ ಸಿಸಿಟಿವಿ ಎಲ್ಲಿರುತ್ತೆ, ಮತ್ತೆ ಆ ಡಿವಿಆರ್ ಸಾಧನ ಎಲ್ಲಿರುತ್ತೆ ಅನ್ನೋದು ಎಲ್ಲಾ ರೀತಿಯ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ಬಂದಿದ್ದು. ಅದ್ರ ತಕ್ಕಂತೆ ಒಂದು ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂದ್ರೆ ಸಿಸಿಟಿವಿ ಅಂದ್ರೆ ಒಂದು ಗಾಡಿ ನಿಂತ ಜಾಗದಲ್ಲಿ ಯಾವುದೇ ರೀತಿಯ ಸಿಸಿಟಿವಿ ಸಹ ಇರಲ್ಲ. ಡೈಲಿ ಸರ್ಕಲ್ ಬಳಿ ಇರ್ತಕ್ಕ ಮೇಲ್ಸೇತುವೆ ಮೇಲೆ ಯಾವುದೇ ರೀತಿಯ ಸಿಸಿಟಿವಿ ಇರೋದಿಲ್ಲ. ಅದ್ರ ಜೊತೆ ವಾಹನಗಳು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಕಡಿಮೆ ಸಂಚಾರ ಮಾಡ್ತಾ ಇರ್ತವೆ. ಹಾಗಾಗಿ ಆ ಒಂದು ಸ್ಥಳವನ್ನೇ ಗುರ್ತು ಮಾಡ್ಕೊಂಡು ಬರ್ತಾರೆ. ಆದ್ರೆ ವಾಹನದಲ್ಲಿದ್ದಂತ ಡಿವಿಆರ್ ಸಾಧನ ಅಂದ್ರೆ ಸಿಸಿಟಿವಿ ಏನಿರುತ್ತೆ, ಸಿಸಿಟಿವಿ ಎಲ್ಲಾ ರೀತಿಯಾದಂತಹ ದೃಶ್ಯಾವಳಿ ಸಹ ಸರಿಯಾಗಿರ್ತದೆ. ಇಲ್ಲಿ ಯಾರೆಲ್ಲ ಬಂದಿರೋ ಮತ್ತೆ ಯಾವ ರೀತಿಯಾಗಿ ಈ ಒಂದು ಡಿವಿಆರ್ ಅಂದ್ರೆ ಒಂದು ಗೇಟ್ ಅನ್ನು ಓಪನ್ ಮಾಡ್ತಾರೆ ಮತ್ತು ಡಿವಿಆರ್ ಎಲ್ಲಿರುತ್ತೆ ಮತ್ತೆ ಡಿವಿಆರ್ ಯಾವ ರೀತಿಯಾಗಿ ಒಂದು ಸಾಧನ ಅಂದ್ರೆ ದೃಶ್ಯಾವಳಿಗೆಲ್ಲ ಸರಿಯಾಗಿರುತ್ತೆ. ಮತ್ತೆ ಡಿವಿಆರ್ ಅನ್ನ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಎಲ್ಲಾ ರೀತಿಯ ಒಂದು ಪಕ್ಕ ಒಂದು ಪ್ಲಾನ್ ಅನ್ನು ಸಹ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಒಂದು ಡಿವಿಆರ್ ಅನ್ನ ಅಲ್ಲಿಂದ ಸಹ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಡಿವಿಆರ್ ಎಲ್ಲಿದೆ ಮತ್ತೆ ಎಲ್ಲಿ ಬಿಸಾಡಿದ್ದಾರೆ ಅಂತ ಈಗ ಪೊಲೀಸರಿಗೆ ಹುಡುಕ್ತಾ ಇರುವಂತದ್ದು. ಓಕೆ, ಧನ್ಯವಾದ ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.